ಹಾಯ್ ಚುಕ್ಕಿ ತಾರೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಏನಪ್ಪ ಅಂದ್ರೆ, ಬೋಳು ತಲೆಯ ಗಂಡನಿಂದ ಪ್ರೀತಿ ಸುಖ ಸಿಗದೆ ಬೇಸರಗೊಂಡಿದ್ದ ಹೆಂಡತಿ ಸುಖದ ಆಸೆಗೆ ಗಂಡನ ಪರ್ಸನಲ್ ಅಸಿಸ್ಟೆಂಟ್ನನ್ನು ಒಲಿಸಿಕೊಂಡು ತನ್ನೆಲ್ಲ ಆಸೆಗಳನ್ನು ಈಡೇರಿಸಿಕೊಂಡ ಕತೆ. ಫ್ರೆಂಡ್ಸ್, ಕತೆಯಂತೂ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ತಪ್ಪದೇ ಕೊನೆ ತನಕ ನೋಡಿ. ಹಾಗೆ ಕತೆಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸರಿ, ಹಾಗಿದ್ರೆ ಕತೆಯನ್ನು ಶುರು ಮಾಡೋಣ. ಅರ್ಚನಾ ಅನ್ನುವವಳು ತುಂಬಾನೇ ಸುಂದರವಾಗಿರುವ ಹೆಣ್ಣು. ಅವಳು ಕಾಲೇಜಿನ ದಿನಗಳಲ್ಲಿ ತುಂಬಾ ಜನರನ್ನು ಪ್ರೀತಿಸಿದ್ದಳು. ಅರ್ಚನಾಳನ್ನು ಪ್ರೀತಿಸಿದ್ದ ಹುಡುಗರೆಲ್ಲರೂ ಅವರ ಬಳಿ ಇರುವ ಹಣವನ್ನೆಲ್ಲ ಖರ್ಚು ಮಾಡಿ ಅರ್ಚನಾಳನ್ನು ಸುತ್ತಾಡೋದಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಆಸೆಗಳನ್ನು ತೀರಿಸಿಕೊಂಡಿದ್ದರು. ಅರ್ಚನಾಳಿಗೂ ಸಹ ಅದರಲ್ಲಿ ಆಸಕ್ತಿ ಇರುವ ಕಾರಣ ಅವರೆಲ್ಲರ ಜೊತೆ ಸೇರಿ ಇಷ್ಟ ಬರುವಂತೆಲ್ಲ ಮಜಾ ಮಾಡಿದ್ದಳು. ಮದುವೆಯಾದ ಮೇಲೆ ಯಾರ ಜೊತೆಗೂ ಸುತ್ತಾಡೋದಕ್ಕಾಗಲ್ಲ ಅಂತ ಕಾಲೇಜಿನ ದಿನಗಳಲ್ಲೇ ಮಾಡಿಸಿಕೊಳ್ಳುವುದರಲ್ಲಿ ಸಿಗುವ ಅನುಭವ ಮತ್ತು ಸುಖವನ್ನು ಅನುಭವಿಸಿದ್ದಳು. ಅರ್ಚನಾಳ ಕಾಲೇಜು ಮುಗಿದ ನಂತರ ಅವರೆಲ್ಲರೂ ಸಹ ತನ್ನನ್ನು ಮದುವೆಯಾಗುತ್ತೀಯಾ ಅಂತ ಕೇಳಿದ್ದರು. ಆದರೆ ಅರ್ಚನಾ ಮಾತ್ರ ಯಾರನ್ನೂ ಕೂಡ ಮದುವೆಯಾಗುವುದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಮೂಲ ಕಾರಣ ಏನೆಂದರೆ, ಅವರ್ಯಾರ ಹತ್ತಿರವೂ ಆಸ್ತಿ, ಹಣ, ಸಂಪತ್ತು ಏನು ಕೂಡ ಇಲ್ಲ. ಹಾಗಾಗಿ ಕಾಲೇಜು ಮುಗಿದ ನಂತರ ಅವರನ್ನೆಲ್ಲ ಮರೆತು ಬಿಟ್ಟಳು. ಅರ್ಚನಾ ಓದುವುದಕ್ಕೇನು ಜಾಣೆಯಾಗಿರಲಿಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅರ್ಚನಾಳಿಗೆ ಮದುವೆ ವಯಸ್ಸಾಗಿದೆ ಅಂತ ಅವಳ ಅಪ್ಪ ಅಮ್ಮ ಹುಡುಗನನ್ನು ಹುಡುಕುತ್ತಿದ್ದರು. ತುಂಬಾ ಜನ ಹುಡುಗರು ಅರ್ಚನಾಳ ಅಂದವನ್ನು ನೋಡಿ ಮನೆ ಬಾಗಿಲಿಗೆ ಬಂದಿದ್ದರು. ಆದರೆ ಅರ್ಚನಾಳಿಗೆ ಬೇಕಿದ್ದು ತಾನು ಮದುವೆಯಾಗುವ ಹುಡುಗನ ಹತ್ತಿರ ತುಂಬಾನೇ ಆಸ್ತಿ ಮತ್ತು ಹಣವಿರಬೇಕು ಅಂತ ಆಸೆ ಪಟ್ಟಿದ್ದಳು. ಅಂತೂ ಇಂತೂ ಅಂತಹ ಹುಡುಗ ಸಿಕ್ಕೇ ಬಿಟ್ಟ. ಅವನ ಹೆಸರು ಅಶೋಕ್ ಅಂತ. ಅಶೋಕ್ ಹತ್ತಿರ ಆಸ್ತಿ ಪಾಸ್ತಿ ಹಣ ಇದೇ ನಿಜ, ಆದರೆ ಅವನಿಗೆ 40 ವರ್ಷ ವಯಸ್ಸಾಗಿತ್ತು. ಅವನೊಬ್ಬ ದೊಡ್ಡ ಉದ್ಯಮಿ, ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ನಡೆಸುತ್ತಿದ್ದ. ಅಶೋಕನ ಹತ್ತಿರ ತುಂಬಾನೇ ಹಣವಿದೆಯಂತ ಅರ್ಚನಾ ಅವನನ್ನು ಮದುವೆಯಾಗುವುದಕ್ಕೆ ಒಪ್ಪಿಕೊಂಡಳು. ಅರ್ಚನಾಳ ಅಪ್ಪ ಅಮ್ಮ ಹುಡುಗನಿಗೆ ವಯಸ್ಸಾಗಿದೆ, ಬೋಳು ತಲೆಯವನು ಅಂತ ಹೇಳಿದರೂ ಕೂಡ ಅರ್ಚನಾ ಮಾತ್ರ ತಾನು ಅಶೋಕನನ್ನೇ ಮದುವೆಯಾಗೋದು ಅಂತ ಹಠ ಮಾಡಿದಳು. ನಂತರ ಅರ್ಚನಾಳ ಆಸೆಯಂತೆ ಮದುವೆ ಕೂಡ ಮಾಡಿದರು. ಮದುವೆಯಾದ ಹೊಸತರಲ್ಲಿ ಅಶೋಕನು ಅರ್ಚನಾಳನ್ನು ತುಂಬಾನೇ ಪ್ರೀತಿ ಮಾಡುತ್ತಿದ್ದ. ಆದರೆ ಅರ್ಚನಾ ಮಾತ್ರ ಅವನನ್ನು ಅಷ್ಟೊಂದು ಪ್ರೀತಿಸುತ್ತಿರಲಿಲ್ಲ. ಹೀಗೆ ದಿನ ಕಳೀತಾ ಇದ್ದ ಹಾಗೆ ಅಶೋಕನು ವಿದೇಶಕ್ಕೆ ಹೋಗಿ ಅವನ ಉದ್ಯಮದ ಕಡೆ ಜಾಸ್ತಿ ಗಮನ ಕೊಡುವುದಕ್ಕೆ ಶುರು ಮಾಡಿದ. ಮನೆಯಲ್ಲಿ ಅರ್ಚನಾ ಒಬ್ಬಳೇ ಇರೋದ್ರಿಂದ ಅವಳಿಗೆ ಹಳೆಯ ನೆನಪಾಗುವುದಕ್ಕೆ ಶುರುವಾಗುತ್ತೆ. ಎಷ್ಟೇ ಆದ್ರೂ ಅರ್ಚನಾ ತುಂಬಾ ಹುಡುಗರ ಜೊತೆ ಮಜಾ ಮಾಡಿದವಳು. ಈಗ ಒಬ್ಬಂಟಿಯಾಗಿ ಇರಬೇಕಂದ್ರೆ ತುಂಬಾನೇ ಕಷ್ಟವಾಗುತ್ತೆ ಬಿಡಿ. ತಾನು ಮದುವೆಯಾಗುವುದಕ್ಕಿಂತ ಮುಂಚೆ ತುಂಬಾನೇ ಮಜಾ ಮಾಡಿದ್ದಳು. ಆದರೆ ಈಗ ಈ ರೀತಿಯ ಜೀವನ ನಡೆಸುವುದಕ್ಕಾಗುವುದಿಲ್ಲ ಅಂತ ಮನಸ್ಸಿನಲ್ಲೇ ಯೋಚಿಸುತ್ತಾ ಕನ್ನಡಿಯ ಮುಂದೆ ಹೋಗಿ ತನ್ನ ಸೌಂದರ್ಯವನ್ನು ತಾನೇ ನೋಡುತ್ತಾ, ನಾನು ನೋಡುವುದಕ್ಕೆ ತುಂಬಾನೇ ಅಂದವಾಗಿದ್ದೇನೆ, ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಮನಸ್ಸು ಮಾಡಿದರೆ ಎಂತಹ ಹುಡುಗರು ಬೇಕಾದರೂ ನನ್ನ ಹಿಂದೆ ಬರುತ್ತಾರೆ, ಆದರೆ ಅಶೋಕನಿಗೆ ಗೊತ್ತಾಗದೆ ಇರುವ ಹಾಗೆ ಇರಬೇಕಂತ ಯೋಚನೆ ಮಾಡ್ತಾಳೆ. ಹೀಗೆ 2 ದಿನಗಳ ಕಾಲ ಯೋಚನೆ ಮಾಡಿ ತನ್ನ ಗಂಡ ಅಶೋಕನಿಗೆ ಕರೆ ಮಾಡಿ, ನನಗೂ ಕೂಡ ನಿಮ್ಮ ಹಾಗೆ ಉದ್ಯಮದಲ್ಲಿ ತುಂಬಾನೇ ಆಸಕ್ತಿ ಇದೆ, ಹಾಗಾಗಿ ನನಗೊಬ್ಬ ಪರ್ಸನಲ್ ಅಸಿಸ್ಟೆಂಟ್ ಬೇಕು, ಅವನ ಜೊತೆ ಸೇರಿ ನಾನು ಕೂಡ ಕೆಲಸವನ್ನು ಕಲಿತುಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ಅರ್ಚನಾಳ ಮಾತನ್ನು ಕೇಳಿ ಅಶೋಕನಿಗೆ ತುಂಬಾನೇ ಖುಷಿಯಾಗಿ ಸರಿ ಅಂತ ಒಪ್ಪಿಗೆ ಕೊಡುತ್ತಾನೆ. ಆಗ ಅರ್ಚನಾ ಹೇಳ್ತಾಳೆ, ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಆಗಿರುವ ರಾಹುಲ್ಗೆ ಒಳ್ಳೆಯ ಅನುಭವವಿದೆ, ನಿಮಗೇನು ಅಭ್ಯಂತರವಿಲ್ಲವೆಂದರೆ ಅವನನ್ನು ನನ್ನ ಜೊತೆ ಕಳುಹಿಸಿಕೊಟ್ಟು ನೀವು ಬೇರೆ ಯಾರಾದರೂ ಪರ್ಸನಲ್ ಅಸಿಸ್ಟೆಂಟ್ನನ್ನು ನೋಡುತ್ತೀರಾ ಅಂತ ಕೇಳುತ್ತಾಳೆ. ಅದಕ್ಕೆ ಅಶೋಕ, ಸರಿ ಕಣೆ ಬಂಗಾರ, ರಾಹುಲ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತಾನೆ, ಅವನಿಗೆ ತುಂಬಾನೇ ಅನುಭವವಿದೆ, ಅವನು ನಿನಗೆ ಎಲ್ಲಾ ಕೆಲಸವನ್ನು ಚೆನ್ನಾಗಿ ಹೇಳಿಕೊಡ್ತಾನೆ, ಈಗಲೇ ಅವನನ್ನು ನಿನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ನೇಮಕ ಮಾಡುತ್ತೇನೆ ಅಂತ ಹೇಳಿ ಅರ್ಚನಾಳಿಗೊಂದು ಮುತ್ತು ಕೊಟ್ಟು ಫೋನ್ ಕಟ್ ಮಾಡ್ತಾನೆ. ರಾಹುಲ್ ನೋಡೋದಕ್ಕೆ ತುಂಬಾ ಅಂದವಾಗಿದ್ದಾನೆ, ಅವನ ಜೊತೆ ಸೇರಿ ಚೆನ್ನಾಗಿ ಮಜಾ ಮಾಡಿ ಸುಖವನ್ನು ಅನುಭವಿಸಬೇಕಂತ ಪ್ಲಾನ್ ಮಾಡಿರೋದರ ಬಗ್ಗೆ ಅಶೋಕನಿಗೆ ಗೊತ್ತೇ ಆಗಲಿಲ್ಲ.
ರಾಹುಲ್ ಒಬ್ಬ ನಿಷ್ಠಾವಂತ ಕೆಲಸಗಾರ. ಅವನು ಅಶೋಕನ ಮಾತನ್ನು ಕೇಳಿ ಅರ್ಚನಾಳ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡು ವಿದೇಶದಿಂದ ಸ್ವದೇಶಕ್ಕೆ ಬರುತ್ತಾನೆ. ಅರ್ಚನಾ ಅಂತೂ ರಾಹುಲ್ನನ್ನು ಒಲಿಸಿಕೊಂಡು ಆಸೆ ತೀರಿಸಿಕೊಳ್ಳಬೇಕಂತ ಅವನ ಬರುವಿಕೆಗಾಗಿ ಕಾತುರದಿಂದ ಕಾಯ್ತಾ ಇರ್ತಾಳೆ. ರಾಹುಲ್ ಬಂದವನೇ ಡೈರೆಕ್ಟಾಗಿ ಅರ್ಚನಾಳ ಮನೆಗೆ ಬರ್ತಾನೆ. ಆಗ ಅರ್ಚನಾಳಿಗೆ ರಾಹುಲನನ್ನು ನೋಡಿ ತುಂಬಾನೇ ಸಂತೋಷವಾಗಿ ಅವನಿಗೊಂದು ಅಪ್ಪುಗೆ ಕೊಟ್ಟು, ರಾಹುಲ್, ನನಗೆ ನೀನಂದ್ರೆ ತುಂಬಾನೇ ಇಷ್ಟ, ನನಗೆ ಎಲ್ಲ ಕೆಲಸವನ್ನು ಹೇಳಿಕೊಡು ಅಂತ ಹೇಳ್ತಾಳೆ. ಅದಕ್ಕವನು ಸರಿ ಮೇಡಮ್ ಅಂತ ಹೇಳ್ತಾನೆ. ಅವತ್ತು ರಾತ್ರಿ ಅರ್ಚನಾ ಮಲಗಿದ್ದಾಗ ಅವಳಿಗೆ ನಿದ್ದೆನೇ ಬರುವುದಿಲ್ಲ. ಪದೇ ಪದೇ ರಾಹುಲ್ ನೆನಪಾಗುವುದಕ್ಕೆ ಶುರುವಾಗುತ್ತೆ. ತನ್ನ ಗಂಡ ಅಂತೂ ಮನೆಗೆ ಬರುವುದಿಲ್ಲ. ಬೇರೆ ಯಾರನ್ನಾದರೂ ಮನೆಗೆ ಕರೆಸಿದರೆ ಅನುಮಾನ ಬರುತ್ತೆ. ಆದರೆ ಇಂತಹ ಸಮಯದಲ್ಲಿ ರಾಹುಲನನ್ನು ಕರೆಸಿದರೆ ಸೆಕ್ಯೂರಿಟಿಯವನಿಗೂ ಅನುಮಾನ ಬರುವುದಿಲ್ಲ ಅಂತ ರಾಹುಲ್ಗೆ ಕರೆ ಮಾಡಿ, ರಾಹುಲ್, ನನಗೊಬ್ಬಳಿಗೆ ಇರೋದಕ್ಕೆ ತುಂಬಾನೇ ಬೇಜಾರಾಗುತ್ತಿದೆ ಕಣೋ, ನಿನಗೇನು ಅಭ್ಯಂತರವಿಲ್ಲವೆಂದರೆ ನಮ್ಮ ಮನೆಗೆ ಬರುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕೆ ರಾಹುಲ್ ಹೇಳ್ತಾನೆ, ಮೇಡಮ್, ಈಗ ರಾತ್ರಿಯಾಗಿದೆ ಅಲ್ವಾ, ಬೆಳಗ್ಗೆ ಬರುವುದಾ ಅಂತ ಕೇಳುತ್ತಾನೆ. ಅದಕ್ಕೆ ಅರ್ಚನಾ ಹೇಳ್ತಾಳೆ, ಬೆಳಗ್ಗೆ ಬೇಡ ಕಣೋ, ಈಗಲೇ ಬಾ ಅಂತ ಹೇಳುತ್ತಾಳೆ. ಅವಾಗ ರಾಹುಲ್ಗೆ ಅರ್ಚನಾಳ ಮೇಲೆ ಸ್ವಲ್ಪ ಅನುಮಾನ ಬರುತ್ತೆ. ಮೇಡಮ್ ತುಂಬಾ ದಿನಗಳಿಂದ ಒಬ್ಬರೇ ಇದ್ದಾರೆ, ಒಂದು ವೇಳೆ ನನ್ನ ಜೊತೆ ಸುಖ ಅನುಭವಿಸಬೇಕಂತ ಕರೆಯುತ್ತಿದ್ದಾರಾ ಹೇಗೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ. ನಂತರ ಅರ್ಚನಾ ಹೇಳ್ತಾಳೆ, ರಾಹುಲ್, ನಾನು ನಿನಗಾಗಿ ಕಾಯ್ತಾ ಇರ್ತೀನಿ, ಬೇಗನೆ ಹೊರಟು ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ರಾಹುಲ್ ತಕ್ಷಣವೇ ಬಂದು ಬೆಲ್ ಮಾಡ್ತಾನೆ. ಅರ್ಚನಾ ಓಡೋಡಿ ಬಂದು ಬಾಗಿಲು ತೆಗೆದು ಅವನನ್ನು ಒಳಗಡೆ ಕರೆಸಿ ಬಾಗಿಲನ್ನು ಹಾಕುತ್ತಾಳೆ. ನಂತರ ರಾಹುಲ್ ಅರ್ಚನಾಳ ಹತ್ತಿರ ಇಷ್ಟು ಹೊತ್ತಲ್ಲಿ ಯಾಕೆ ಬರೋದಕ್ಕೆ ಹೇಳಿದ್ದು ಅಂತ ಕೇಳುತ್ತಾನೆ. ರೂಮಿಗೆ ಬಾ, ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿ ರಾಹುಲನನ್ನು ಕರೆದುಕೊಂಡು ಹೋಗುತ್ತಾಳೆ. ಒಳಗಡೆ ಹೋಗಿದ್ದೇ ತಡ ಅರ್ಚನಾಳ ಮನಸ್ಸು ಚಂಚಲಕ್ಕೆ ಒಳಗಾಗಿ ರಾಹುಲ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾಳೆ. ಅದಕ್ಕವನು ಯಾಕೆ, ಏನಾಯಿತು ಅಂತ ಕೇಳುತ್ತಾನೆ. ಅರ್ಚನಾ ಅಳುತ್ತಲೇ ರಾಹುಲ್ ಹತ್ತಿರ, ನನಗೆ ಒಬ್ಬಂಟಿಯಾಗಿ ಜೀವನ ನಡೆಸೋದಕ್ಕೆ ಕಷ್ಟವಾಗುತ್ತಿದೆ. ಅಶೋಕ್ ಬೇರೆ ನನ್ನನ್ನು ಬಿಟ್ಟು ವಿದೇಶಕ್ಕೆ ಹೋಗಿದ್ದಾನೆ. ಹೀಗಾದರೆ ನನಗೆ ಪ್ರೀತಿ ಸುಖವನ್ನು ಕೊಡುವವರಾರು? ಮದುವೆಯಾಗಿರುವ ಹೆಣ್ಣು ಎಷ್ಟು ದಿನ ಅಂತ ಸುಮ್ಮನಿರುತ್ತಾಳೆ? ನೀನೇ ಹೇಳು. ನಿನ್ನನ್ನು ನೋಡಿದ ಮೇಲೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ. ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದು. ನನಗೆ ನೀನೆಂದರೆ ತುಂಬಾ ಇಷ್ಟ ಕಣೋ ಅಂತ ಹೇಳಿಯೇ ಬಿಡುತ್ತಾಳೆ. ರಾಹುಲ್ಗೆ ಅರ್ಚನಾಳ ಮಾತನ್ನು ಕೇಳಿ ಗಾಬರಿಯಾಗಿ, ಅಯ್ಯೋ ನನ್ನನ್ನು ಬಿಡಿ, ಈ ವಿಷಯ ಅಶೋಕ್ ಬಾಸ್ಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸಿ ಬಿಡುತ್ತಾರೆ ಅಂತ ಹೇಳುತ್ತಾನೆ. ಅದಕ್ಕವಳು, ಗೊತ್ತಾಗದೆ ಇರೋ ಹಾಗೆ ನೋಡಿಕೊಳ್ಳೋಣ ಅಂತ ಹೇಳಿ ರಾಹುಲ್ಗೆ ಮುತ್ತನ್ನಿಟ್ಟು, ಬೆಳಗ್ಗೆಯವರೆಗೆ ನನಗೆ ಮಾಡಿ ಸುಖವನ್ನು ಉಣಬಡಿಸು ಅಂತ ಹೇಳುತ್ತಾಳೆ. ಅರ್ಚನಾಳ ಒದ್ದಾಟ, ಅವಸರ ಮತ್ತು ಅಂದವನ್ನು ನೋಡಿ ತನ್ನ ಎದುರು ನಿಂತಿರುವುದು ಬಾಸ್ ಹೆಂಡತಿ ಅನ್ನುವುದನ್ನೇ ಮರೆತು ಬಿಟ್ಟು ಇವನೂ ಸಹ ತಬ್ಬಿಕೊಂಡು, ಸರಿ, ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ಹೆಣ್ಣು ಒಲಿಯುವುದೇ ಕಷ್ಟ, ಅದರಲ್ಲೂ ನಿನ್ನಂಥ ಚೆಲುವೆಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ದು ನನ್ನ ಹಿಂದಿನ ಜನ್ಮದ ಪುಣ್ಯ. ನಿನಗೆ ಏನೆಲ್ಲ ಮಾಡಬೇಕು ಹೇಳು, ಎಲ್ಲವನ್ನೂ ಮಾಡಿ ಮುಗಿಸುತ್ತೇನೆ ಕಣೆ ಅನ್ನುತ್ತಾನೆ. ಫ್ರೆಂಡ್ಸ್, ಒಂದು ವೇಳೆ ರಾಹುಲ್ ಜಾಗದಲ್ಲಿ ನೀವು ಇದ್ದಿದ್ರೆ ಏನೆಲ್ಲ ಮಾಡ್ತಾ ಇದ್ರಿ ಅಂತ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಅರ್ಚನಾ ಎಲ್ಲ ತೆಗೆದು ತೋರಿಸಿದಾಗ ಪೂರ್ತಿಯಾಗಿ ಕಣ್ಣು ತಂಪಾಗುವ ಹಾಗೆ ಕಣ್ತುಂಬಿಕೊಂಡು ತನಗೆ ಕೆಲಸ ಕೊಟ್ಟಿರುವ ಅಶೋಕನಿಗೆ ಬಾಯಿ ತುಂಬಾ ಹೊಗಳಿ, ಅದು ದೊಡ್ಡದಾದ ಮೇಲೆ ಇಷ್ಟ ಬಂದಂತೆ ಮಾಡುತ್ತಾನೆ. ಫ್ರೆಂಡ್ಸ್, ನೀವು ಕೂಡ ಇದ್ದಿದ್ರು ಅದನ್ನೇ ಮಾಡ್ತಾ ಇದ್ರಿ ತಾನೆ? ಹೋಗ್ಲಿ ಬಿಡಿ, ಒಂದು ವೇಳೆ ನಾನು ಇದ್ದಿದ್ರೆ ಯಾವ ರೀತಿ ಬೇಕು ಅದೆಲ್ಲವನ್ನು ಮಾಡೋದಕ್ಕೆ ಹೇಳ್ತಾ ಇದ್ದೆ. ನನ್ನ ಹಾಗೆ ಅರ್ಚನಾ ಕೂಡ ತನ್ನೆಲ್ಲ ಆಸೆಗಳನ್ನು ಹೇಳಿಕೊಳ್ಳುತ್ತಾಳೆ. ಎಲ್ಲ ಮುಗಿದ ನಂತರ ರಾಹುಲ್ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮತ್ತೆ ಕಾಫಿ ಮಾಡುತ್ತಾನೆ. ಅರ್ಚನಾಳಿಗೆ ಸುಸ್ತಾಗಿದ್ದ ಕಾರಣ ಬೆಳಗ್ಗೆ ಎಚ್ಚರವೇ ಆಗೋದಿಲ್ಲ. ಅದೇನೋ ಗೊತ್ತಿಲ್ಲ, ಅಶೋಕ್ ಬೆಳಗ್ಗೆ ಬೇಗನೆ ರಾಹುಲ್ಗೆ ಕರೆ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳುತ್ತಾನೆ. ಅದಕ್ಕವನು, ನಿಮ್ಮ ಮನೆಗೆ ಬಂದಿದ್ದೇನೆ, ನಿಮ್ಮ ಹೆಂಡತಿ ಇನ್ನೂ ಕೂಡ ಎದ್ದಿಲ್ಲ, ಹಾಗಾಗಿ ನಾನೇ ತಿಂಡಿ ಮತ್ತೆ ಕಾಫಿ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಅಶೋಕ್, ಯಾಕೆ ಹುಷಾರಿಲ್ಲವಾ ಕೇಳುತ್ತಾನೆ. ಅದಕ್ಕೆ ರಾಹುಲ್ ಹೇಳ್ತಾನೆ, ಸ್ವಲ್ಪ ಸೊಂಟ ನೋವಂತೆ, 10 ಗಂಟೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಾನೆ.
ಅದಕ್ಕೆ ಅಶೋಕ್ ಸರಿ, ಅವಳನ್ನು ಚೆನ್ನಾಗಿ ನೋಡಿಕೋ, ಅವಳು ನನ್ನ ಮುದ್ದಿನ ಗೊಂಬೆ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಅರ್ಚನಾ ಎದ್ದು ತಿಂಡಿ ತಿಂದ ನಂತರ ಮತ್ತೆ ಮಾಡಿ ಸಾಕಾ ಇಲ್ಲ ಇನ್ನೂ ಬೇಕಾ ಕೇಳುತ್ತಾನೆ. ಅದಕ್ಕೆ ಅರ್ಚನಾ ಈಗ ಸಾಕು ಬಂಗಾರ, ಆಮೇಲೆ ಮತ್ತೆ ನೋಡೋಣ ಅಂತ ಹೇಳುತ್ತಾಳೆ. ಹೀಗೆ ಅಶೋಕ ಬರುವವರೆಗೆ ಇವನೇ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಫ್ರೆಂಡ್ಸ್, ಕಥೆ ಹೇಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ.